ಮಸಾಲೆ ದೋಸೆಗೆ 1 ಕಪ್ ಮೀಡಿಯಂ ರವೆ ತೊಗೊಂಡಿದ್ದೀನಿ, ಇಲ್ಲಾಂದರೆ ಚಿರೋಟಿ ರವೆ ತೊಗೋಬೇಕು. ಇದು ಮಿಕ್ಸಿ ಜಾರ್ಗೆ ಹಾಕೊತಾ ಇದ್ದೀನಿ. ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ 1 ಟೇಬಲ್ ಸ್ಪೂನು. ಗೋಧಿ ಹಿಟ್ಟು ತೊಗೊತಾ ಇದ್ದೀನಿ 2 ಟೇಬಲ್ ಸ್ಪೂನು. ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕೋಬೇಕು. ಕಲರ್ ಬರೋಕ್ಕೆ ಸಕ್ಕರೆ, ಇದನ್ನ ಪೌಡ್ರ್ ಮಾಡ್ಕೋಬೇಕು. ನೋಡಿ ಈ ಥರ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಫೀಲ್ ಆಗಬೇಕು, ಏನೋ ತರಿ ಸಿಗ್ತಾ ಇದೆ ಅಂತ. ಇಷ್ಟಾದರೆ ಸಾಕು. ಇವಾಗ ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ವು ಅದೇ ಕಪ್ಪಲ್ಲಿ ಮೊಸರನ್ನ ಹಾಕೊತಾ ಇದ್ದೀನಿ. 1/4 ಕಪ್ ಅಷ್ಟು ನೀರು ಹಾಕೋಬೇಕು. ಒಂದು ಅರ್ಧ ಟೀ ಸ್ಪೂನು ಸಾಲ್ಟ್ ಹಾಕೋಬೇಕು. ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನುಣ್ಣಗೆ. ನೋಡಿ ಪೇಸ್ಟ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ದೋಸೆ ಹಿಟ್ಟು, ಇದನ್ನ ಪಾತ್ರೆಗೆ ಹಾಕೋಬೇಕು. ಇವನ್ ಆಗಿ ಮಿಕ್ಸ್ ಆಗಿರುತ್ತೆ ಮಿಕ್ಸಿಗೆ ಹಾಕಿದ್ರೆ. ನೋಡಿ ಈ ಅದಕ್ಕೆ ಬರುತ್ತೆ. ಇದನ್ನ ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಡಬೇಕು, ಆಮೇಲೆ ದೋಸೆ ಹುಯ್ಕೋಬೇಕು. ನೋಡಿ ಇದು ಅರ್ಧ ಗಂಟೆ ನೆಂದಿದೆ. ಇವಾಗ ಇದಕ್ಕೆ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕೋಬೇಕು. ಇವಾಗ 2 ನಿಮಿಷ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ ಈ ತರ ಹುಳಿ ಬರುತ್ತಲ್ಲ ದೋಸೆ ಹಿಟ್ಟು, ನಾವು ಮಾಮೂಲಿ ದೋಸೆ ಮಾಡ್ಕೊತೀವಲ್ಲ ಅದೇ ತರ ಬಂದಿದೆ, ಫ್ಲಫಿ ತರ ಬಂದಿದೆ. ಇವಾಗ ಇದರಲ್ಲಿ ದೋಸೆ ಹಾಕೊಳ್ಳೋಣ. ಫಸ್ಟ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ಪೇಪರ್, ಟಿಶ್ಯೂ ಪೇಪರು, ಯಾವ್ದಾರ ಕ್ಲಾತ್ ಏನಾರ ಇದ್ರೆ ಚೆನ್ನಾಗಿ ಮುಚ್ಕೋಬೇಕು. ಇದನ್ನ ಸ್ವಲ್ಪ ನೀರು ಹಾಕೋಬೇಕು, ಸ್ವಲ್ಪ ತಣ್ಣಗೆ ಮಾಡ್ಕೋಬೇಕು. ಹೆಂಚ್ಕಾದ್ಮೇಲೆ ಲೋ ಫ್ಲೇಮ್ ಮಾಡಿಕೊಂಡು ತಣ್ಣಗೆ ಮಾಡ್ಕೋಬೇಕು. ಆಮೇಲೆ ದೋಸೆ ಹುಯ್ಬೇಕು. ಮೀಡಿಯಂ ಫ್ಲೇಮಲ್ಲೇ ದೋಸೆನ ಬೇಯಿಸ್ಕೋಬೇಕು. ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಹಾಕೋಬಹುದು. ನೋಡಿ ಸೈಡಲ್ಲೆಲ್ಲ ಬ್ರೌನ್ ಆಗ್ತಾ ಬರ್ತಾ ಇದೆ. ಇವಾಗ ಇದನ್ನ ಪೌಂಡ್ ಮಾಡ್ಕೋಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಮಸಾಲೆ ದೋಸೆ. ಇನ್ನೊಂದು ದೋಸೆ ಹಾಕೋಬೇಕಂದ್ರೆ ಎಣ್ಣೆ ಸ್ವಲ್ಪ ನೀರು ಹಾಕಿ ತಣ್ಣಗೆ ಮಾಡ್ಕೋಬೇಕು. ಹಿಂಗೆ 1 ಕಪ್ ರವೆಗೆ 4 ದೋಸೆ ಆಗುತ್ತೆ ಮಸಾಲೆ ದೋಸೆ. ಈ ಸೈಜ್ 4 ಆಗುತ್ತೆ, ಬೇಗನೂ ಆಗುತ್ತೆ. ಒಂದು ಅರ್ಧ ಗಂಟೆ ಮುಂಚೆ ಕಲಸಿಕ್ಕಿದ್ರೆ ಆಯ್ತು ದೋಸೆ. ಮೀಡಿಯಂ ಫ್ಲೇಮಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕು. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ದೋಸೆ ಸಾಫ್ಟ್ ಇರುತ್ತೆ, ಕ್ರಿಸ್ಪಿ ಬರಲ್ಲ. ನೋಡಿ ಎಣ್ಣೆ ಎಲ್ಲ ಹಾಕಿದ್ದೀನಲ್ಲ, ಇದೆಲ್ಲ ರೆಡ್ಡಿಶ್ ಆಗ್ತಾ ಬರ್ತಾ ಇದೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ಇದು ರೆಡಿ ಆಗಿದೆ. ನೋಡಿ ಕ್ರಿಸ್ಪಿ ಮಸಾಲೆ ದೋಸೆ ಎಲ್ಲ ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಈಸಿಯಾಗಿ ಆಗೋಗುತ್ತೆ ಇದು ಬ್ರೇಕ್ಫಾಸ್ಟ್ಗೆ. ನೀವು ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.